ಹಲೋ ಮಕ್ಕಳೇ, ವೆಲ್ಕಮ್ ಟು ದ ಕ್ಲಾಸ್. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ ನಾವೇನ್ ಮಾಡೋಣ, ಆ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನುವಂತಹ ಒಂದು ಲೆಸನ್ ಅನ್ನ ನೋಡೋಣ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಂತ ನೋಡೋಣ. ಹಿಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಎಲ್ಲಿ ಬಹುಪದೋಕ್ತಿಗಳು ಅನ್ನುವಂತಹ ಅಧ್ಯಾಯದ ಮೇಲೆ ಬರುವಂತಹ MCQ ಕ್ವಶನ್ಸ್ ಅನ್ನ ಕೂಡ ಬಿಡಿಸಿದೀವಿ. ಹಾಗೆ 2 ಅಂಕದ ಪ್ರಶ್ನೆಗಳನ್ನ ಕೂಡ ಬಿಡಿಸಿದೀವಿ. ಇವತ್ತು ನಾವೇನ್ ಮಾಡೋಣ, ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಓಕೆ ಮಕ್ಕಳೇ, ಹಾಗಿದ್ರೆ ಇಲ್ಲಿ ನಾವು ಏನ್ ನೋಡ್ಬೇಕು? ಸಮೀಕರಣಗಳು. ಸಮೀಕರಣ ಅಂತಂದ್ರೆ ನಮಗ್ ಗೊತ್ತಿದೆ ಏನಂತ. ಸಮೀಕರಣ ಅಂತ ನಾವ್ ಯಾವ್ದಕ್ಕೆ ಹೇಳ್ತೀವಿ? ಈಗ ಫಾರ್ ಎಕ್ಸಾಂಪಲ್ ನಾನು x+3 = 0 ಅಂತ ಬರೆದ್ರೆ ಇದು ಒಂದು ಸಮೀಕರಣ. ಯಾಕೆ? ಇಲ್ಲಿ ಒಂದು ಬಹುಪದೋಕ್ತಿಯನ್ನ 0ಯ ಜೊತೆಗೆ ಸಮೀಕರಿಸಿದೀವಿ. ಅಂದ್ರೆ ಇಲ್ಲಿ ಎಡಭಾಗ ಇದೆ ಪ್ಲಸ್ ಈಕ್ವಲ್ ಟು ಸೈನ್ ಇದೆ, ಹೌದಾ? ಇದು ಸಮತೆಯ ಚಿಹ್ನೆ ಇದೆ, ಹಾಗೆ ಒಂದು ಬಲಭಾಗ ಇದೆ ಅಲ್ವಾ? ಎಲ್ಲಿ ಎಡಭಾಗ ಬಲಭಾಗ ಮತ್ತು ಸಮತೆಯ ಚಿಹ್ನೆ ಇರತ್ತೆ ಅದನ್ನ ನಾವೇನಂತ ಹೇಳ್ತೀವಿ? ಒಂದು ಸಮೀಕರಣ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ರೇಖಾತ್ಮಕ ಸಮೀಕರಣಗಳನ್ನ ನೋಡ್ತೀವಿ. ಹಾಗಿದ್ರೆ ರೇಖಾತ್ಮಕ ಸಮೀಕರಣಗಳು ಅಂತಂದ್ರೆ ಏನು? ನಾವು ಬಹುಪದೋಕ್ತಿಯ ವಿಧಗಳನ್ನ ನೋಡುವಾಗ್ಲೂ ಕೂಡ ನೋಡಿದ್ವಿ. ಏನಂತ? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಅಂತ. ಹಾಗೇನೆ ಸಮೀಕರಣದಲ್ಲೂ ಕೂಡ ವಿಧಗಳನ್ನ ನೋಡ್ತೀವಿ. ಯಾವ್ಯಾವುದು? ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ, ಹೌದಾ? ಹಾಗಿದ್ರೆ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಏನು? ax plus b is equal to 0 ರೂಪದಲ್ಲಿರುವ a is not equal to 0 ಮತ್ತು b ಒಂದು ವಾಸ್ತವ ಸಂಖ್ಯೆ, x ಅಂದ್ರೆ ಚರಾಕ್ಷರ. ಇಲ್ಲಿ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪವನ್ನ ತಿಳಿಸಿ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳಬಹುದು. ಏನಂತ ಹೇಳ್ತೀವಿ? ax plus b is equal to 0. ಹೌದಾ? ಇಲ್ಲಿ a ಅನ್ನುವಂಥದ್ದು ಏನಿದು? ಇದು ಒಂದು ವಾಸ್ತವ ಸಂಖ್ಯೆ. ಮತ್ತೆ ನಾವು ರೇಖಾತ್ಮಕ ಸಮೀಕರಣ ಅಂತ ಅಂದಾಗ ಅಲ್ಲಿ ಒಂದು ಕಂಡೀಷನ್ ಇದೆ. ಏನಂತ? a is not equal to 0 ಅಂತ ಆಗತ್ತೆ ಅಲ್ವಾ? a is not equal to 0 ಮತ್ತು b ಏನಿದು? ಒಂದು ವಾಸ್ತವ ಸಂಖ್ಯೆ. a ಮತ್ತು b ಗಳು ವಾಸ್ತವ ಸಂಖ್ಯೆಗಳು. x ಏನಿದು? ಚರಾಕ್ಷರ ಅಲ್ವಾ? ಸಮೀಕರಣಗಳನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಎನ್ನುವರು. ಇಂತಹ ಸಮೀಕರಣಗಳಿಗೆ ಎಷ್ಟು ಪರಿಹಾರ ಇರುತ್ತೆ? ಏಕೈಕ ಪರಿಹಾರ ಇರುತ್ತೆ. ಪರಿಹಾರ ಅಂತಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ನೋಡೋಣ, 2x plus 5 is equal to 0 ಅಂತ ಇದೆ. ಪರಿಹಾರ ಅಂತ ಯಾವುದಕ್ಕೆ ಹೇಳ್ತೀವಿ ನಾವು? ಈಗ ನಾನು ಈ 5ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 2x is equal to -5 ಆಗತ್ತೆ. ಹಾಗಿದ್ರೆ x ನ ಬೆಲೆ ಏನಾಗತ್ತೆ? -5 divided by 2 ಆಯ್ತು ಅಲ್ವಾ? ಈಗ ನಾನು ಏನ್ ಮಾಡ್ತೀನಿ, ಈ x is equal to -5 divided by 2 ಅನ್ನ 2x plus 5 is equal to 0 ಅಂತ ಇದೆ ಅಲ್ವಾ? 2 into -5 divided by 2 plus 5 is equal to 0. 2 and 2 ಕ್ಯಾನ್ಸಲ್ ಆಗತ್ತೆ. ಏನ್ ಉಳಿಯುತ್ತೆ? -5 plus 5 is equal to 0. ಇವೆರಡೂ ಕೂಡ ಕ್ಯಾನ್ಸಲ್ ಆಯ್ತು. 0 is equal to 0. ಅಂದ್ರೆ ಎಡಭಾಗ ಮತ್ತು ಬಲಭಾಗಗಳು ಸಮವಾಗಿ ಬಂತು. ಯಾವ ಬೆಲೆಗೆ ಸಮವಾಗಿ ಬಂತು? x ನ ಯಾವ ಬೆಲೆಗೆ ಎಡಭಾಗ ಮತ್ತು ಬಲಭಾಗಗಳು ಸಮವಾಗಿ ಬಂತು? ಇಲ್ಲಿ x is equal to -5 divided by 2 ಅಂತ ಹಾಕಿದಾಗ ನಮಗೆ ಎಡಭಾಗ ಮತ್ತು ಬಲಭಾಗಗಳು ಸಮವಾಗಿ ಬಂತು. ಅಂದ್ರೆ ಈ x ನ ಬೆಲೆಯನ್ನ ನಾವೇನಂತ ಹೇಳ್ತೀವಿ? ಈ ಒಂದು ಸಮೀಕರಣದ ಪರಿಹಾರ ಅಂತ ಹೇಳ್ತೀವಿ. ಹಾಗಿದ್ರೆ ಎಷ್ಟು ಬೆಲೆ ಇದೆ x ಗೆ? ಇಲ್ಲಿ ಒಂದೇ ಒಂದು ಬೆಲೆ. ಹಾಗಾದ್ರೆ ನಾವೇನಂತ ಹೇಳ್ಬೋದು? ರೇಖಾತ್ಮಕ ಸಮೀಕರಣಗಳಿಗೆ ಏಕೈಕ ಪರಿಹಾರ ಇರುತ್ತೆ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ. ಹಾಗೆ ವರ್ಗ ಸಮೀಕರಣಗಳಿಗೆ 2 ಪರಿಹಾರಗಳು ಇರುತ್ತೆ. ಓಕೆ, ನೆಕ್ಸ್ಟ್, ಎರಡು ರೇಖಾತ್ಮಕ ಸಮೀಕರಣಗಳು x ಮತ್ತು y ಗಳೆಂಬ ಚರಾಕ್ಷರಗಳನ್ನು ಮಾತ್ರ ಹೊಂದಿವೆ. ಇಂತಹ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎನ್ನುವರು. ax plus by plus c is equal to 0 ಅಂತ ಬರೆದ್ರೆ ಇದು ಒಂದು ರೇಖಾತ್ಮಕ ಸಮೀಕರಣ. ಯಾಕಂತಂದ್ರೆ ಚರಾಕ್ಷರದ ಗರಿಷ್ಠ ಘಾತ 1 ಇದೆ. ಹಾಗಾಗಿ ರೇಖಾತ್ಮಕ ಸಮೀಕರಣ ಎಷ್ಟು ಚರಾಕ್ಷರಗಳನ್ನ ಒಳಗೊಂಡಿದೆ? x ಮತ್ತು y ಗಳೆಂಬ 2 ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣ. ಹೌದಲ್ವಾ? ಇದನ್ನೇ ನಾನೇನಾದ್ರೂ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿ ತಗೊಂಡ್ರೆ, ಜೋಡಿ ಅಂತಂದ್ರೆ 2 ಸಮೀಕರಣಗಳು, ಅದನ್ನ ನಾನು a1x plus b1y plus c1 is equal to 0 ಅಂತ ಬರೀತೀನಿ. ಇದು b1y, ಓಕೆ, ಇದು b2y. ಓಕೆ, ಹಾಗೆ
ಎರಡನೇ ಸಮೀಕರಣವನ್ನ a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಅಂತ ಬರೆಯೋಣ. ಇವೇನಿದು ಎರಡು ರೇಖಾತ್ಮಕ ಸಮೀಕರಣಗಳನ್ನ ತಗೊಂಡಿದೀವಿ, ಹಾಗಾಗಿ ಜೋಡಿಗಳು ಅಂತ ಹೇಳ್ತೀವಿ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇವುಗಳ ಸಾಮಾನ್ಯ ರೂಪವನ್ನ ಬರೆಯಿರಿ ಅಂತ ಅಂದ್ರೆ a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ, ಇಲ್ಲಿ ಎರಡು ಅನುಪಾತಗಳನ್ನ ಹೋಲಿಸುವುದರ ಮೂಲಕ ಕೊಟ್ಟಿರುವಂತಹ ಜೋಡಿಗಳು ಅಂದ್ರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಯಾವ ರೀತಿಯ ಜೋಡಿಗಳು, ಅದು ಛೇದಿಸುವ ರೇಖೆನ ಅಥವಾ ಐಕ್ಯಗೊಳ್ಳುವ ರೇಖೆನ ಅಥವಾ ಸಮಾಂತರ ರೇಖೆನ ಅಂತ ನಾವು ಹೇಳ್ಬೋದು. ಅಂದ್ರೆ ನಕ್ಷೆಯನ್ನ ಹಾಕದೆ, ನಕ್ಷೆಯಲ್ಲಿ ಪ್ರತಿನಿಧಿಸದೆಯೇ ಕೇವಲ ಅನುಪಾತಗಳನ್ನ ಹೋಲಿಸುವುದರ ಮೂಲಕ ನಾವು ಹೇಳ್ಬಹುದು. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ನಮ್ಗೆ a1 ಡಿವೈಡೆಡ್ ಬೈ a2 ಅಂದ್ರೆ ಇಲ್ಲಿ a1 ಡಿವೈಡೆಡ್ ಬೈ a2. ಯಾವುದು a1 ಅಂತಂದ್ರೆ ಇಲ್ಲಿ ಒಂದಿದೆ, a2 ಅಂದ್ರೆ ಒಂದಿದೆ. ಓಕೆ, a1 ಡಿವೈಡೆಡ್ ಬೈ a2, b1 ಡಿವೈಡೆಡ್ ಬೈ b2, c1 ಡಿವೈಡೆಡ್ ಬೈ c2. ಅಂದ್ರೆ ಇಲ್ಲಿ c1 ಇಲ್ಲ, ಸೊ c1 ಅಂತಂದ್ರೆ 0 ಇದೆ ಅಲ್ವಾ? ಇಲ್ಲಿದೆ ನೋಡಿ. ಇಲ್ಲಿ a1 ಡಿವೈಡೆಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2. ನೋಡ್ರಿ, 1/3 ಈಸ್ ನಾಟ್ ಈಕ್ವಲ್ ಟು -2/4 ಅಲ್ವಾ? ಈ ತರಹದ ಒಂದು ಫಲಿತಾಂಶ ಬಂದ್ರೆ a1 ಡಿವೈಡೆಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಬಂದ್ರೆ ಅಲ್ಲಿ ಛೇದಿಸುವ ರೇಖೆಗಳು ಇರುತ್ತೆ. ಎಂತಹ ರೇಖೆಗಳು? ಛೇದಿಸುವ ರೇಖೆಗಳು. ಹಾಗಾಗಿ ಅಂತಹ ರೇಖೆಗಳಿಗೆ ಎಷ್ಟು ಪರಿಹಾರಗಳಿವೆ? ನಿಖರವಾಗಿ ಒಂದು ಪರಿಹಾರ, ಅದನ್ನ ಅನನ್ಯ ಪರಿಹಾರ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಾಗುತ್ತೆ? a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು 3 ಒಂದ್ಲೆ 3 ಎರಡ್ಲೆ, ಹೌದಾ? 2 ಒಂದ್ಲೆ 2 ಎರಡ್ಲೆ, 1/2 1/2 ಅಂದ್ರೆ a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 1 2, ಹೌದಾ? ಈಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2. ಮೂರು ಅನುಪಾತಗಳು ಒಂದೇ ಬಂತು ಅಲ್ವಾ? ಹಾಗಿದ್ರೆ ಇಂತಹ ರೇಖೆಗಳು ಯಾವ ರೀತಿಯ ರೇಖೆಗಳು? ಐಕ್ಯಗೊಳ್ಳುವ ರೇಖೆಗಳು. ಎಲ್ಲ ಅನುಪಾತಗಳು ಸಮವಾಗಿ ಬಂದರೆ ಅದು ಐಕ್ಯಗೊಳ್ಳುವ ರೇಖೆಗಳು. ಹಾಗಾದ್ರೆ ಇಂತಹ ರೇಖೆಗಳಿಗೆ ಎಷ್ಟು ಪರಿಹಾರಗಳಿರುತ್ತೆ? ಅಪರಿಮಿತ ಸಂಖ್ಯೆಯ ಪರಿಹಾರಗಳು. ಒಂದು ವೇಳೆ a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2 ಅಂತ ಇದ್ರೆ, ಇಲ್ಲಿ 1/2 1/2 ಬಟ್ ಇಟ್ ಇಸ್ ನಾಟ್ ಈಕ್ವಲ್ ಟು 1/3 ಅಲ್ವಾ? ಆವಾಗ ಸಮಾಂತರ ರೇಖೆಗಳು ಇರುತ್ತೆ, ಅದಕ್ಕೆ ಯಾವುದೇ ಪರಿಹಾರ ಇರುವುದಿಲ್ಲ. ಇದು ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂತಹ ಅಂಶ ಅಲ್ವಾ? ನೆಕ್ಸ್ಟ್, ಈಗ ಒಂದು ಪರಿಹಾರವನ್ನ ಕಂಡುಹಿಡಿಬೇಕಂದ್ರೆ ಅಲ್ಲಿ ನಮ್ಗೆ ಎರಡು ರೀತಿಯಾದ ವಿಧಾನಗಳನ್ನ ನಾವು ಬಳಸ್ತೀವಿ. ಒಂದು ನಕ್ಷಾ ವಿಧಾನ, ಆಮೇಲೆ ಇನ್ನೊಂದು ಬೀಜಗಣಿತೀಯ ವಿಧಾನ. ಹೌದಾ? ಗಣಿತೀಯ ವಿಧಾನ. ಈ ನಕ್ಷಾ ವಿಧಾನ ಅಂತಂದ್ರೆ ನಾವು ನಕ್ಷೆಯನ್ನ ಹಾಕೋದ್ರ ಮೂಲಕ ಪರಿಹಾರವನ್ನ ಕಂಡುಹಿಡಿಯೋದು. ಬೀಜಗಣಿತ ವಿಧಾನದಲ್ಲಿ ನಮ್ಗೆ ಯಾವ್ದು ಬರುತ್ತೆ? ಆದೇಶ ವಿಧಾನ, ನೆಕ್ಸ್ಟ್ ವರ್ಜಿಸುವ ವಿಧಾನ, ಹಾಗೆ ಓರೆ ಗುಣಾಕಾರ ವಿಧಾನ ಅನ್ನುವಂತಹ ಮೂರು ವಿಧಾನಗಳಿಂದ ನಾವು ಪರಿಹಾರವನ್ನ ಕಂಡುಹಿಡಿತೀವಿ. ಆದ್ರೆ ನಮ್ಗೆ ಈ ವರ್ಷ ಎರಡಿದೆ. ಈ ಎರಡು ವಿಧಾನದಲ್ಲಿ ನಮ್ಗೆ ಮತ್ತು ನಕ್ಷಾ ವಿಧಾನ, ಈ ಮೂರು ವಿಧಾನಗಳಿಂದ ನಮ್ಗೆ 2 ಅಂಕ 3 ಅಂಕ 4 ಅಂಕದ ಪ್ರಶ್ನೆಗಳು. ಅಂದ್ರೆ ನಕ್ಷಾ ವಿಧಾನ ನಮ್ಗೆ ಹೆಚ್ಚಾಗಿ 4 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಎರಡನ್ನೂ ಒಂದೇ ಪ್ರಶ್ನೆಯಲ್ಲಿ ಕೇಳಬಹುದು, ಅಥವಾ ಆದೇಶ ವಿಧಾನದ ಮೂಲಕ ಬಿಡಿಸ್ರಿ ಅಥವಾ ವರ್ಜಿಸುವ ವಿಧಾನದ ಮೂಲಕ ಪರಿಹಾರವನ್ನ ಕಂಡುಹಿಡಿಯಿರಿ ಅಂತ 2 ಅಂಕ ಮತ್ತು 3 ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿ ಉತ್ತರದ ಕ್ರಮಾಕ್ಷರವನ್ನು ನೀಡಿರುವ ಚೌಕದಲ್ಲಿ ಬರೆಯಿರಿ. ಅನನ್ಯ ಪರಿಹಾರ ಹೊಂದಿರುವ ರೇಖಾತ್ಮಕ ಸಮೀಕರಣ. ಅನನ್ಯ ಪರಿಹಾರ ಯಾವಾಗ ಇರುತ್ತೆ? ಯಾವಾಗ ರೇಖೆಗಳು ಒಂದನ್ನೊಂದು ಛೇದಿಸುತ್ತೆ. ಯಾವಾಗ ಛೇದಿಸುತ್ತೆ? a1 ಡಿವೈಡೆಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2. ಯಾವ ಒಂದು ಆಪ್ಷನ್ ನಲ್ಲಿದೆ ಇಲ್ಲಿ? a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 ಗಳಿಗೆ ಸಹ ಗುಣಕಗಳ ಅನುಪಾತ ಏನ್ ಬರಬೇಕು? a1 ಡಿವೈಡೆಡ್ ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಬಂದ್ರೆ ಅಲ್ಲಿ ಛೇದಿಸುವ ರೇಖೆಗಳು ಇರುತ್ತೆ ಅಲ್ವಾ? ಅಪರಿಮಿತ ಪರಿಹಾರಗಳನ್ನು ಹೊಂದಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿ. ಯಾವಾಗ ಅಪರಿಮಿತ ಪರಿಹಾರ ಇರುತ್ತೆ? ಯಾವಾಗ ರೇಖೆಗಳು ಐಕ್ಯಗೊಳ್ಳುತ್ತೆ.
A1 divided by A2 is equal to B1 divided by B2 is equal to C1 divided by C2 ಇದ್ದಾಗ, ಹೌದಾ? A1 divided by A2 is equal to B1 divided by B2 is not equal to C1 divided by C2 ಅಂದ್ರೆ ಅಲ್ಲಿ ಸಮಾಂತರ ರೇಖೆ ಇದ್ರೆ ಯಾವುದೇ ಪರಿಹಾರ ಇಲ್ಲ. ಆದ್ರೆ ಇಲ್ಲಿ ಐಕ್ಯಗೊಳ್ಳುವ ರೇಖೆಗಳಿವೆ, ಹೌದಾ? ಹಾಗಾಗಿ ಐಕ್ಯಗೊಳ್ಳುವ ರೇಖೆಗಳು ಅಪರಿಮಿತ ಪರಿಹಾರವನ್ನ ಹೊಂದಿದೆ. ಯಾವ ಒಂದು ಸಮೀಕರಣ ಅಪರಿಮಿತ ಪರಿಹಾರ ಹೊಂದಿದೆ ಅಂತ ನಾವು ಚೆಕ್ ಮಾಡೋಣ. ಮೊದಲನೇ ಸಮೀಕರಣ ನೋಡೋಣ. ಏನಿದೆ? 2x minus 3y plus 6 equal to 0. ಹಾಗೆ 2x plus 3y plus 6 equal to 0. 2x minus 3y, 2x plus 3y. Okay, A1 divided by A2 ಚೆಕ್ ಮಾಡೋಣ. ನಮ್ಗೇನ್ ಬೇಕು? ಎಲ್ಲ ಅನುಪಾತಗಳು ಸಮ ಬರಬೇಕು. 2/2 ಅಂತಂದ್ರೆ 1 ಬಂತು. ಹಾಗೆ B1 divided by B2 ಚೆಕ್ ಮಾಡೋಣ. B1 ಅಂದ್ರೆ -3 ಇದೆ, B2 ಅಂತಂದ್ರೆ +3 ಇದೆ. ಸೊ 3 ಕ್ಯಾನ್ಸಲ್ ಆಗತ್ತೆ, ಆದ್ರೆ -1 ಅಂತ ಬಂತು. ಇಲ್ಲಿ A1 divided by A2 is not equal to B1 divided by B2. Why? Because ಇವೆರಡು, ಇದು +1 ಇದು -1, ಹಾಗಾಗಿ ಈ ಆಪ್ಷನ್ ಬರೋದಿಲ್ಲ. ಇದನ್ನ ಚೆಕ್ ಮಾಡೋಣ. A1 by A2 ಎಷ್ಟಾಗತ್ತೆ? ನೀವು ಇಲ್ಲೇ ನೋಡ್ಬೋದು ಬೇಕಿದ್ರೆ. A1 by A2 ಅಂತಂದ್ರೆ ಇಲ್ಲಿ A1 ಅಂದ್ರೆ 3 ಇದೆ, A2 ಅಂದ್ರೆ 3 ಇದೆ. ಸೊ A1 by A2 ಮಾಡಿದ್ರೆ 3/3 ಅಂದ್ರೆ 1 ಬಂತು. ಹಾಗೆ B1 divided by B2 ಚೆಕ್ ಮಾಡ್ರಿ. B1 ಏನಿದೆ ಮಕ್ಕಳ, ಇಲ್ಲಿ -4 ಇದೆ. ಹಾಗೆ B2 ಏನಿದೆ? ಇದು ಕೂಡ -4 ಇದೆ. -4 -4 ಎರಡು ಕ್ಯಾನ್ಸಲ್ ಆಯ್ತಾ? 1 ಬಂತು. ಎರಡು ಅನುಪಾತಗಳು ಸಮವಾಯ್ತು. ಹಾಗೆ C1 divided by C2 ಕೂಡ ಚೆಕ್ ಮಾಡೋಣ. C1 ಅಂದ್ರೆ -6 ಇದೆ, C2 ಅಂದ್ರೆ +6 ಇದೆ. ಸೊ -6 divided by +6 ಅಂದ್ರೆ ಇಲ್ಲಿ -1 ಬರುತ್ತೆ, ಹೌದಾ? 6 ಕ್ಯಾನ್ಸಲ್ ಆಯ್ತು, ಬಟ್ -1. ಹಾಗಿದ್ರೆ A1 divided by A2 is equal to B1 divided by B2, but it is not equal to C1 divided by C2. ಯಾಕೆಂದ್ರೆ ಇವೆರಡು +1 ಇದೆ, ಇದು -1 ಇದೆ, ಹಾಗಾಗಿ ಈ ಆಪ್ಷನ್ ಕೂಡ ಬರೋದಿಲ್ಲ. ನೆಕ್ಸ್ಟ್ ಸಿ ಚೆಕ್ ಮಾಡೋಣ. ಸಿ ನೋಡಿ, x minus y plus 10, x minus y plus 10 ನೋಡಿದ ತಕ್ಷಣ ನಿಮಗೆ ಗೊತ್ತಾಗತ್ತೆ ಎರಡು ಸಮೀಕರಣಗಳ ಚಿಹ್ನೆಗಳು ಸಮವಾಗಿದೆ, ಹಾಗೆ ಚರಾಕ್ಷರಗಳು ಕೂಡ ಸಮವಾಗಿದೆ. ನೋಡಿ, ಇಲ್ಲಿ x ಇದೆ, ಮೈನಸ್ y ಇದೆ, -y ಇದೆ, +10 ಇದೆ, +10 ಇದೆ. ಚೆಕ್ ಮಾಡಿ ನೋಡೋಣ. A1 divided by A2 ಏನ್ ಬರುತ್ತೆ ಇಲ್ಲಿ? A1 by A2 ಅಂದ್ರೆ x ಮತ್ತೆ x ಅಂದ್ರೆ ಸಹಗುಣಕ 1 divided by 1 ಬಂತು. ಹಾಗೆ B1 divided by B2 ಏನಾಗುತ್ತೆ? -1 divided by -1. ಏನಿಲ್ಲ ಅಂದ್ರೆ 1 ಇರುತ್ತೆ, ಇಲ್ಲೂ ಏನಿಲ್ಲ ಅಂದ್ರೆ 1 ಇರುತ್ತೆ. -1 by -1 ಎರಡು ಕ್ಯಾನ್ಸಲ್ ಆಯ್ತು. ಹಾಗೆ C1 by C2 10 by 10 10 ಕ್ಯಾನ್ಸಲ್ ಆಯ್ತು, 1 ಬಂತು. ಹಾಗಿದ್ರೆ ಇಲ್ಲಿ ನಮ್ಗೆ ಬರುವಂತಹ ಎಲ್ಲಾ ಅನುಪಾತಗಳೇನಾಗಿದೆ? 1 ಆಗಿದೆ. ಹಾಗಿದ್ರೆ A1 by A2 is equal to B1 by B2 is equal to C1 by C2. ಕರೆಕ್ಟ್ ಆಯ್ತಾ? ಎಸ್. ಸೊ ಹಾಗಿದ್ರೆ ಆಪ್ಷನ್ ಸಿ ಇಸ್ ರೈಟ್. ಇಲ್ಲಿ ಅಪರಿಮಿತ ಪರಿಹಾರಗಳನ್ನ ಹೊಂದಿರುವಂತಹ ಸಮೀಕರಣ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ನೋಡೋಣ. ಅಸ್ಥಿರವಾಗಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿ. ಯಾವಾಗ ಸಮೀಕರಣ ಸ್ಥಿರವಾಗಿರುತ್ತೆ? ಯಾವಾಗ ಒಂದನ್ನೊಂದು ಛೇದಿಸತ್ತೆ, ಅನನ್ಯ ಪರಿಹಾರ ಹೊಂದಿರತ್ತೆ, ಆವಾಗ ಏನಾಗಿರತ್ತೆ? ಸ್ಥಿರವಾಗಿರತ್ತೆ. ಯಾವಾಗ ರೇಖೆಗಳು ಐಕ್ಯವಾಗಿರತ್ತೆ ಅವಾಗ ನಾವು ಅದನ್ನ ಅವಲಂಬಿತ ಜೋಡಿಗಳು ಅಂತ ಕರಿತೀವಿ. ಓಕೆ, ಅವಲಂಬಿತ ಜೋಡಿಗಳು ಅಥವಾ ಸ್ಥಿರವಾಗಿರುತ್ತೆ ಅವಾಗಲೂ ಕೂಡ. ನೆಕ್ಸ್ಟ್ ಸಮಾಂತರ ಇದ್ದಾಗ ಅಸ್ಥಿರವಾಗಿರತ್ತೆ. ಈಗ ನಮ್ಗೇನ್ ಬೇಕು? ಅಸ್ಥಿರವಾಗಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿ. ಯಾವಾಗ ಅಸ್ಥಿರವಾಗಿರತ್ತೆ ಅಂತ ನಾನು ಹೇಳ್ತೆ? ಯಾವಾಗ ಪ್ಯಾರಲಲ್ ಆಗಿರತ್ತೆ. ಓಕೆ, ಆವಾಗ ಏನಾಗಿರತ್ತೆ? ಅಸ್ಥಿರವಾಗಿರತ್ತೆ. ಒಂದೇ ನಿಮಿಷ. ಎಸ್, ಎಲ್ಲಿ ಚೆಕ್ ಮಾಡೋಣ? ಪ್ಯಾರಲಲ್. ಸಮಾಂತರ ಅಂತಂದ್ರೆ ಏನ್ ಬರ್ಬೇಕು ಕಂಡೀಷನ್ ನಮ್ಗೆ? A1 divided by A2 is equal to B1 divided by B2, but it is not equal to C1 by C2 ಅಂತ ಬಂದ್ರೆ ಅದು ಸಮಾಂತರ ರೇಖೆ. ಯಾವ್ದಾಗತ್ತೆ? A1 by A2 ಚೆಕ್ ಮಾಡೋಣ. ಒಂದನೇ ಸಮೀಕರಣ ನೋಡ್ರಿ, 1/1 1. B1 by B2 ನೋಡಿದ್ರೆ -1 -1 ಎಷ್ಟಾಯ್ತು? 1. ಇಲ್ಲಿ ನೋಡ್ರಿ, y ನ ಸಹಗುಣಕ -1, y ನ ಸಹಗುಣಕ -1. ಹಾಗೆ C1 by C2 ಚೆಕ್ ಮಾಡ್ರಿ.
3 ಡಿವೈಡೆಡ್ ಬೈ 6, 3 ಒಂದ್ಲೆ 3 ಎರಡ್ಲೆ ಎಷ್ಟು ಬಂತು? 1/2 ಬಂತು. ಇಲ್ಲಿ ನಮ್ಗೆ a1/a2 is equal to b1/b2, but it is not equal to c1/c2. So option A is right. ಅವಾಗ ಎರಡು ರೇಖೆಗಳು ಸಮಾಂತರ ಆದಾಗ ಅಸ್ಥಿರವಾಗಿರುತ್ತೆ ಅಲ್ವಾ? ನೀವಿಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ a1/a2 ಏನಾಗಿದೆ? ನೀವು ಇನ್ನೊಂದು ಸಮೀಕರಣ ಬೇಕಿದ್ರೆ ಚೆಕ್ ಮಾಡ್ಬೋದು. 1 2 ಡಿವೈಡೆಡ್ ಬೈ 1 ಅಂದ್ರೆ 2 ಬಂತು. b1/b2 ಚೆಕ್ ಮಾಡಿ ನೋಡ್ರಿ. -1 ಡಿವೈಡೆಡ್ ಬೈ -2. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 1/2. ಇಲ್ಲಿ a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಇದೇನಾಗುತ್ತೆ? ರೇಖೆಗಳು ಒಂದನ್ನೊಂದು ಛೇದಿಸಿದ್ರೆ ಸ್ಥಿರವಾಗತ್ತೆ. ಬಟ್ ನಮ್ಗೇನ್ ಬೇಕು? ಅಸ್ಥಿರ ಬೇಕು. ಹಾಗಿದ್ರೆ ಆಪ್ಷನ್ ಎ ಇಸ್ ರೈಟ್ ಅಲ್ವಾ? ನೆಕ್ಸ್ಟ್ ನೋಡೋಣ. ಈ ರೇಖಾತ್ಮಕ ಸಮೀಕರಣ 5x + 10y = 12 ಮತ್ತು 15x + 30y = 10 ಯಾವ ರೀತಿಯ ಪರಿಹಾರವನ್ನ ಹೊಂದಿದೆ ಅಂತ ಚೆಕ್ ಮಾಡೋಣ. ಓಕೆ, ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೊಡ್ಬೋದು. ಸ್ಥಿರವಾಗಿದೆಯಾ ಚೆಕ್ ಮಾಡ್ರಿ ಅಂತ ಕೊಡ್ಬೋದು, ಅಥವಾ ಸಮೀಕರಣ ಕೊಟ್ಟು ಇದು ಏನಾಗಿದೆ ಅಂತ ಕೊಡ್ಬೋದು. ಅದು ಎಷ್ಟು ಪರಿಹಾರವನ್ನ ಹೊಂದಿದೆ ಅಂತ ಕೊಡ್ಬೋದು, ಅಥವಾ ಜೋಡಿ ಸ್ಥಿರವಾಗಿದೆಯೋ ಅಥವಾ ಅಸ್ಥಿರವಾಗಿದೆಯೋ ಅಥವಾ ಅವಲಂಬಿತ ಜೋಡಿ ಇದೆನಾ ಅಂತ ಚೆಕ್ ಮಾಡ್ರಿ ಅಂತ ಕೊಡ್ಬಹುದು. ಯಾವ ರೀತಿ ಪ್ರಶ್ನೆ ಬೇಕಾದ್ರೂ ಕೊಡ್ಬೋದು. ಬಟ್ ಮಾಡುವಂತಹ ವಿಧಾನ ಮಾತ್ರ ಒಂದೇ ಅಲ್ವಾ? ಇಲ್ಲೇನ್ ಕೊಟ್ಟಿದ್ದಾರೆ ನಮ್ಗೆ? 5x + 10y = 12. ಇದು ಸಮೀಕರಣ 1. ಹಾಗೆ 15x + 30y = 10. a1/a2 ಚೆಕ್ ಮಾಡೋಣ. a1 ಎಷ್ಟಿದೆ? 5 ಇದೆ. a2 ಎಷ್ಟಿದೆ? 15 ಇದೆ. 5 ಒಂದ್ಲೆ 5 ಮೂರ್ಲೆ ಎಷ್ಟು ಬಂತು? 1/3 ಬಂತು. ಹಾಗೆ b1/b2 ಚೆಕ್ ಮಾಡಿ. 10 ಡಿವೈಡೆಡ್ ಬೈ 30. ಸೊ 10 ಒಂದ್ಲೆ 13ಲೆ ಇಲ್ಲೂ ಕೂಡ 1/3 ಬಂತು. ಓಕೆ, c1 ಡಿವೈಡೆಡ್ ಬೈ c2 ಚೆಕ್ ಮಾಡೋಣ. 12 ಡಿವೈಡೆಡ್ ಬೈ 10. 2 6ಲೆ 2 5ಲೆ ಅಂದ್ರೆ ಎಷ್ಟು ಬಂತು? 6 ಡಿವೈಡೆಡ್ ಬೈ 5. ಇಲ್ಲಿ ಮಕ್ಕಳೇ a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2, ಬಟ್ ಇಟ್ ಇಸ್ ನಾಟ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2. ಯಾವ ರೀತಿಯಾದ ಸಮೀಕರಣ ಇದು? ಇದಕ್ಕೆ ಎಷ್ಟು ಪರಿಹಾರಗಳನ್ನ ಹೊಂದಿದೆ? ಇಲ್ಲಿ ಎರಡು ಸಮಾಂತರ ರೇಖೆಗಳು ಸಿಗತ್ತೆ. ಸಮಾಂತರ ರೇಖೆಗಳಿದ್ದಾಗ ಅಪರಿಮಿತ ಪರಿಹಾರ ಹೊಂದಿದೆನಾ? ಅಲ್ಲ. ಯಾಕೆ? ಐಕ್ಯವಾಗಿದ್ರೆ ಅಪರಿಮಿತ ಪರಿಹಾರ. ಅನನ್ಯ ಪರಿಹಾರ ಹೊಂದಿದೆನಾ? ಅಲ್ಲ. ಯಾಕಂದ್ರೆ ರೇಖೆ ಒಂದನ್ನೊಂದು ಛೇದಿಸಿದ್ರೆ ಅಲ್ಲಿ ಅನನ್ಯ ಪರಿಹಾರ. ಇಲ್ಲಿ ಒಂದರ ಮೇಲೆ ಒಂದು ಬರುತ್ತೆ, ಅದು ಆಯ್ಕೆಗೊಂಡುತ್ತೆ. ಯಾವುದೇ ಪರಿಹಾರ ಹೊಂದಿಲ್ಲ, 2 ಪರಿಹಾರ ಹೊಂದಿದೆ. ಇದಕ್ಕೇನು ಕರೆಕ್ಟ್ ಉತ್ತರ? ಯಾವುದೇ ಪರಿಹಾರ ಹೊಂದಿಲ್ಲ. ಸೊ ಆಪ್ಷನ್ ಸಿ ಈಸ್ ರೈಟ್. ರೇಖಾತ್ಮಕ ಸಮೀಕರಣ 2x - 3y = 7. ಹಾಗೆ 3x + 2y = 5. ಇಲ್ಲೂ ಕೂಡ ನಮ್ಗೆ ಸ್ಥಿರವಾಗಿದೆನೋ ಅಸ್ಥಿರವಾಗಿದೆನೋ ಅಥವಾ ಅವಲಂಬಿತ ಜೋಡಿನ ಅಂತ ಚೆಕ್ ಮಾಡ್ಬೇಕು. ಮಾಡಿ ನೋಡೋಣ. a1/a2 ಚೆಕ್ ಮಾಡಿ. 2/3 ಬಂತು. b1/b2 ಚೆಕ್ ಮಾಡಿದ್ರೆ -3 ಡಿವೈಡೆಡ್ ಬೈ 2. ಇದು b2, ಇದು b1, ಇದು b2 ಅಲ್ವಾ? ಈಗ 2/3 ಇದೆ, -3/2 ಇದೆ. ಅಂದ್ರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2. ಹಾಗಿದ್ರೆ ಈ ತರಹದ ಸಮೀಕರಣಗಳು ಯಾವ ರೀತಿಯಾದ ಪರಿಹಾರ ಹೊಂದಿದೆ? ಅನನ್ಯ ಪರಿಹಾರ. ಯಾಕೆ? ರೇಖೆಗಳು ಒಂದನ್ನೊಂದು ಛೇದಿಸುತ್ತೆ. ನಿಖರವಾಗಿ ಒಂದು ಪರಿಹಾರ ಸಿಗತ್ತೆ. ನಿಖರವಾಗಿ ಒಂದು ಪರಿಹಾರ ಅಂದ್ರೆ ಅನನ್ಯ ಪರಿಹಾರ ಇದ್ದಾಗ ಜೋಡಿಗಳು ಹೇಗಿರುತ್ತೆ? ಸ್ಥಿರವಾಗಿರುತ್ತೆ. ಸೊ ಆಪ್ಷನ್ ಎ ಈಸ್ ರೈಟ್. ರೇಖಾತ್ಮಕ ಸಮೀಕರಣ 4x + 3y = 10. ಓಕೆ, ಹಾಗೆ 8x + 6y = 20. ಇಲ್ಲಿ ಯಾವ ರೀತಿಯಾದ ಪರಿಹಾರವನ್ನ ಹೊಂದಿದೆ ಅಂತ ಚೆಕ್ ಮಾಡ್ಬೇಕು. ಇಲ್ಲೂ ಕೂಡ ನಾವೆಲ್ಲ ಅನುಪಾತಗಳನ್ನ ಹೋಲಿಸೋಣ. 4/8, 4 ಒಂದ್ಲೆ 4 ಎರಡ್ಲೆ ಎಷ್ಟು ಬಂತು? 1/2 ಬಂತು. b1/b2 ಚೆಕ್ ಮಾಡೋಣ. b1 ಎಷ್ಟಿದೆ ಮಕ್ಕಳೇ? 3 ಇದೆ. b2 6 ಇದೆ. 3 ಒಂದ್ಲೆ 3 ಎರಡ್ಲೆ 1/2 ಬಂತು. ಓಕೆ, ಇದು ಕೂಡ ಸಮ ಬಂತು. c1/c2 ಚೆಕ್ ಮಾಡಿದ್ರೆ 10/20 ಇದೆ. 10 ಒಂದ್ಲೆ 10 ಎರಡ್ಲೆ ಇಲ್ಲೂ ಕೂಡ 1/2 ಬಂತು. ಹಾಗಿದ್ರೆ
a1 divided by a2 is equal to b1 divided by b2 is equal to c1 divided by c2 ಎಲ್ಲ ಅನುಪಾತಗಳು ಸಮವಾಗಿ ಬಂದ್ರೆ ಅಲ್ಲಿ ಎಂತಹ ರೇಖೆಗಳಿರುತ್ತೆ? ಐಕ್ಯಗೊಳ್ಳುವ ರೇಖೆಗಳು ಇರುತ್ತೆ. ಅಂದ್ರೆ ಒಂದರ ಮೇಲೆ ಒಂದು ಬರುತ್ತೆ. ಹಾಗಿದ್ದಾಗ ಎಷ್ಟು ಪರಿಹಾರಗಳನ್ನ ಹೊಂದಿದೆ? ಅಪರಿಮಿತ ಪರಿಹಾರವನ್ನ ಹೊಂದಿದೆ. ಓಕೆ, ಎಷ್ಟು ಪರಿಹಾರ? ಅಪರಿಮಿತ ಪರಿಹಾರಗಳನ್ನ ಹೊಂದಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಕೆ ಯ ಯಾವ ಬೆಲೆಗೆ 2x ಮೈನಸ್ y ಪ್ಲಸ್ 4 ಈಸ್ ಈಕ್ವಲ್ ಟು 0 ಮತ್ತು 6x ಮೈನಸ್ ky ಪ್ಲಸ್ 12 ಈಸ್ ಈಕ್ವಲ್ ಟು 0 ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ನಕ್ಷೆಗಳು ಐಕ್ಯಗೊಳ್ಳುತ್ತೆ ಅಂತಂದಾಗ ಯಾವಾಗ ನಕ್ಷೆಗಳು ಐಕ್ಯಗೊಳ್ಳುತ್ತೆ? ಯಾವಾಗ ಅನುಪಾತ a1 divided by a2 is equal to b1 divided by b2 is equal to c1 divided by c2 ಎಲ್ಲಾ ಅನುಪಾತಗಳು ಸಮವಾಗಿ ಬಂದ್ರೆ ಆಗ ಎರಡು ರೇಖೆಗಳು ಐಕ್ಯಗೊಳ್ಳುತ್ತೆ. ಹಾಗಿದ್ರೆ ನಮ್ಗೆ a1 divided by a2 ಏನಿದೆ ಮಕ್ಕಳ? ಇಲ್ಲಿ 2 divided by r, 2 1 2 3 ಎಷ್ಟಾಯ್ತು? 1/3 ಆಯ್ತು. b1 divided by b2 ಚೆಕ್ ಮಾಡ್ರಿ. b1 ಮೈನಸ್ 1 ಇದೆ, b2 ಏನಿದೆ? ಮೈನಸ್ k ಇದೆ. ಇದು b2, ಇದು b1. ಓಕೆ, ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತಾ? 1/k ಅಂತ ಉಳಿತು. c1 by c2 ಚೆಕ್ ಮಾಡಿದ್ರೆ 4 divided by 12, 4 1 4 3. ಹಾಗಿದ್ರೆ ನಮ್ಗೆ ಒಂದು ಗೊತ್ತಾಗ್ಬೇಕು, a1 divided by a2 ಎಷ್ಟಿದೆ ಮಕ್ಕಳಲ್ಲಿ? 1/3 ಇದೆ. c1 divided by c1 divided by c2 ಎಷ್ಟಿದೆ? ಅಲ್ಲೂ ಕೂಡ 1/3ನೇ ಇದೆ. ಹಾಗಿದ್ರೆ ಎಲ್ಲಾ ಅನುಪಾತಗಳು ಸಮವಾಗಿ ಬರ್ಬೇಕಾದ್ರೆ b1 divided by b2 ಕೂಡ 1/3ನೇ ಬರ್ಬೇಕು. ಇಲ್ಲಿ ಆಲ್ರೆಡಿ 1 ಇದೆ. k ನ ಜಾಗದಲ್ಲಿ ಏನು ಹಾಕಿದ್ರೆ, ಏನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಯಾವ ಒಂದು ಬೆಲೆಯನ್ನ ಆದೇಶ ಮಾಡಿದಾಗ ನಮ್ಗೆ 1/3 ಬರುತ್ತೆ? ದಟ್ ಈಸ್ k is equal to 3 ಅಂತ ಹಾಕಿದಾಗ ನಮ್ಗೆ 1 divided by 3 ಬರುತ್ತೆ ಅಲ್ವಾ? 1 divided by 3 ಬರುತ್ತೆ. ಹಾಗಿದ್ರೆ k ನ ಬೆಲೆ ಏನಾಗತ್ತೆ ಇಲ್ಲಿ? k is equal to 3 ಆಗತ್ತೆ ಅಲ್ವಾ? ನೆಕ್ಸ್ಟ್, 2x plus y, ಒಂದೇ ನಿಮಿಷ, 2x plus y is equal to 5 ಹಾಗೆ x minus y is equal to 1. ಈ ಸಮೀಕರಣದಲ್ಲಿ x ಮತ್ತು y ನ ಬೆಲೆಗಳು ಕ್ರಮವಾಗಿ ಏನಾಗತ್ತೆ ಅಂತ ಕೇಳಿದರೆ, x ಮತ್ತು y ಬೆಲೆಗಳು ಇಲ್ಲಿ ನಮ್ಗೆ ಎರಡು ಚರಾಕ್ಷರದ ಬೆಲೆಗಳು ಗೊತ್ತಿಲ್ಲ. ಒಂದು ನಾವು ಆದೇಶ ವಿಧಾನ ಆದ್ರೂ ಬಳಸಬಹುದು ಅಥವಾ ವರ್ಜಿಸುವ ವಿಧಾನ ಆದ್ರೂ ಬಳಸಬಹುದು. ಇಲ್ಲಿ ನಮ್ಗೆ y ಮತ್ತೆ y ಇದೆ, ಚಿಹ್ನೆಗಳು ಕೂಡ ವಿರುದ್ಧವಾಗಿದೆ. ನಾವು ವರ್ಜಿಸುವ ವಿಧಾನನೇ ಬಳಸೋಣ, ಈಸಿ ಆಗುತ್ತೆ. ಸೊ y ಕ್ಯಾನ್ಸಲ್ ಆಯ್ತಾ? 2x plus x ಅಂತಂದ್ರೆ 3x, 5 plus 1 ಅಂದ್ರೆ 6, x is equal to 6 divided by 3, 3 1 3 2. ಹಾಗಿದ್ರೆ x ನ ಬೆಲೆ ಎಷ್ಟು ಬಂತು? 2. x ನ ಬೆಲೆ 2 ಆದ್ರೆ y ನ ಬೆಲೆ ಏನಾಗುತ್ತೆ? ಇದನ್ನ ಸಮೀಕರಣ 1 ಅಂತ ಕರೆಯೋಣ, ಇದನ್ನ ಸಮೀಕರಣ 2 ಅಂತ ಕರೆಯೋಣ. x ನ ಬೆಲೆಯನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನ್ ಬರುತ್ತೆ? 1ರಲ್ಲಿ ಆದೇಶಿಸಿದಾಗ. ಯಾಕೆ ಹಿಂಗ್ ಮಾಡ್ತೀವಿ? ಯಾಕಂತಂದ್ರೆ y ನ ಬೆಲೆಯನ್ನ ಕಂಡುಹಿಡಿಬೇಕಲ್ವಾ, ಅದಕ್ಕೆ. 2x plus y is equal to 5. 2 into x ನ ಬೆಲೆ 2 ಇದೆ, y is equal to 5. ಹಾಗಿದ್ರೆ 2 2 4 plus y is equal to 5. 4ನ್ನ ಈ ಕಡೆ ಶಿಫ್ಟ್ ಮಾಡ್ರಿ, y is equal to 5 minus 4. ಸೊ y is equal to 1. ಏನ್ ಬಂತು? x ನ ಬೆಲೆ 2, y ನ ಬೆಲೆ 1, 2 1 ಅಂತ ಬಂತು. ಯಾವ ಒಂದು ಆಪ್ಷನ್ ಅಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಈ ತರಹದ ಪ್ರಶ್ನೆಗಳನ್ನು ಕೂಡ ನಮ್ಮ ಎಕ್ಸಾಮ್ ನಲ್ಲಿ ಕೊಡಬಹುದು. ಓಕೆ ಮಕ್ಕಳು, ಎಲ್ಲಾ ರೀತಿಯಾದ ಪ್ರಶ್ನೆಗಳನ್ನ ನಾವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ನೋಡೋಣ. 3x plus y is equal to 10 ಆದಾಗ 10ರಲ್ಲಿ y is equal to 4 ಆದಾಗ x ನ ಬೆಲೆ ಏನಾಗಿರುತ್ತೆ? ಅಂದ್ರೆ y ನ ಬೆಲೆ ಅವರೇ ಕೊಟ್ಟಿದ್ದಾರೆ, ಇನ್ನೂ ಈಸಿ ಆಯ್ತಿದು. x ನ ಬೆಲೆಯನ್ನ ಮಾತ್ರ ನಾವು ಕಂಡುಹಿಡಿಬೇಕು. 3x plus y is equal to 10 ಅಲ್ವಾ? y is equal to 4 ಅಂದ್ರೆ 3x plus 4 is equal to 10. 3x is equal to 10, ಈ ಕಡೆ ಬಂದ್ರೆ -4 ಆಗತ್ತೆ. ಸೊ 3x is equal to 6 ಆಗತ್ತೆ. x is equal to 6 divided by 3.
3 1s 3 2s ಅಂದ್ರೆ 3 1 3 2 x is equal to ಎಷ್ಟು ಬರುತ್ತೆ ಮಕ್ಕಳೇ 2. ಹಾಗಿದ್ರೆ x is equal to 2, y is equal to 4. x ನ ಬೆಲೆ 2. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ ಇದು? ಇದು ಕೂಡ ನಮ್ಗೆ 1 ಅಂಕಕ್ಕೆ ಬರುವಂತಹ ಪ್ರಶ್ನೆ. 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳ ನಕ್ಷೆಯನ್ನ ನೀಡಿದೆ. ಇದರಿಂದ ಸಮೀಕರಣ ಜೋಡಿಯ ಪರಿಹಾರವನ್ನ ಕಂಡುಹಿಡಿಯಿರಿ. ಇಲ್ಲಿ ಒಂದು ನಕ್ಷೆಯನ್ನ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು, ಸಮೀಕರಣದ ಪರಿಹಾರವನ್ನ ಕಂಡುಹಿಡಿಬೇಕು. ಮೊದಲು ನಮ್ಗೆ ಇದನ್ನ ನೋಡಿದ ತಕ್ಷಣ ಗೊತ್ತಾಗತ್ತೆ, 2 ರೇಖೆಗಳು ಒಂದನ್ನೊಂದು ಛೇದಿಸತ್ತೆ. ಒಂದನ್ನೊಂದು ಛೇದಿಸಿದರೆ ಎಷ್ಟು ಪರಿಹಾರಗಳಿರತ್ತೆ? ನಿಖರವಾಗಿ ಒಂದು ಪರಿಹಾರ ಸಿಗತ್ತೆ. ಎಲ್ಲಿ 2 ರೇಖೆಗಳು ಒಂದನ್ನೊಂದು ಛೇದಿಸತ್ತೆ ಆ ಒಂದು ಬಿಂದುವಿನಲ್ಲಿ ನಮ್ಗೆ ಪರಿಹಾರ ಸಿಗತ್ತೆ. ಹಾಗಿದ್ರೆ ನಾವು y ಯಾವ ಬೆಲೆಗೆ ಮತ್ತು x ನ ಯಾವ ಬೆಲೆಗೆ ಈ ಒಂದು ಬಿಂದು ಬರುತ್ತೆ ಅಂತ ನೋಡ್ಬೇಕು. x ನ ಯಾವ ಬೆಲೆಗೆ 3, y ನ ಬೆಲೆ 3. ಹಾಗಿದ್ರೆ y is equal to 3, x is equal to 3. ನಾವು ನಿರ್ದೇಶಾಂಕಗಳನ್ನ ಬರೆಯುವಾಗ x ಮತ್ತು y ಅಂತ ಬರಿತೀವಿ. x ನ ಬೆಲೆಯನ್ನ ಮೊದಲು ಬರಿತೀವಿ, y ನ ಬೆಲೆಯನ್ನ ನಂತರ ಬರಿತೀವಿ. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? ಆಪ್ಷನ್ ಎ is right. ಓಕೆ, ನೆಕ್ಸ್ಟ್. ಹಾಗಿದ್ರೆ ಮುಂದೆ ನಮ್ಗೆಲ್ಲ ಮತ್ತೆ 2, 3, 4 ಅಂಕದ ಪ್ರಶ್ನೆಗಳಿವೆ. ಸೊ ಇವತ್ತು 1 ಅಂಕದ ಪ್ರಶ್ನೆಗಳನ್ನ ಮಾತ್ರ ನಾವು ಸಾಲ್ವ್ ಮಾಡಿದೀವಿ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಇದೇ ಸಂಬಂಧಪಟ್ಟ ಹಾಗೆ 2, 3, 4 ಅಂಕಗಳು ಅಂದ್ರೆ ನಕ್ಷೆಯ ವಿಧಾನ, ಆದೇಶ ವಿಧಾನ, ವರ್ಜಿಸುವ ವಿಧಾನದಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ಓಕೆ ಮಕ್ಕಳ, ಈ ಒಂದು ಅಧ್ಯಾಯದಲ್ಲಿ ನಾವು ನೆನಪಿಟ್ಕೋಬೇಕಾಗಿರೋದು ಅಂತಂದ್ರೆ, ಯಾವಾಗ ಜೋಡಿಗಳು ಸ್ಥಿರವಾಗಿರತ್ತೆ, ಯಾವಾಗ ಅಸ್ಥಿರವಾಗಿರತ್ತೆ, ಯಾವಾಗ ಅವಲಂಬಿತ ಆಗಿರತ್ತೆ, ಮತ್ತು ಯಾವ ರೇಖೆಗಳು ಇದ್ದಾಗ ಎಷ್ಟು ಪರಿಹಾರಗಳನ್ನ ಹೊಂದಿರತ್ತೆ. ಅನನ್ಯ ಪರಿಹಾರ, ಅಪರಿಮಿತ ಪರಿಹಾರ, ಯಾವುದೇ ಪರಿಹಾರ ಇಲ್ಲ. ಇದು ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಓಕೆ, ಸೊ ಇಷ್ಟು. ಮತ್ತೆ ಸಾಮಾನ್ಯ ರೂಪ, 2 ರೇಖಾತ್ಮಕ ಸಮೀಕರಣಗಳು ಅಂದ್ರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪ ಏನಾಗಿರುತ್ತೆ? a1x plus b1y plus c1 equal to 0, a2x plus b2y plus c2 equal to 0. ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕಾಗಿರುತ್ತೆ. ಓಕೆ, ಸೊ ಇಷ್ಟು ನಾವು ಇವತ್ತು ಡಿಸ್ಕಸ್ ಮಾಡಿರುವಂತಹ ಪಾಯಿಂಟ್ಸ್ ಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ಓಕೆ, ಎಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.